ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆನ ಉಡ್ಸೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗೋಷ್ಟು ಬಿಟ್ಕೊಂಡು ಅಲ್ಲಿಗೊಂದು ಕ್ಲಿಪ್ ನ ಹಾಕೊಂಡಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಸೀರೆಯ ತುದಿ ಏನಿರುತ್ತೆ ಅಲ್ಲಿಂದ ನಾವಿವಾಗ ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು. ಜೊತೆಗೆ ನಾವ್ ಎಷ್ಟು ನೆರಿಗೆಗಳು ಮಾಡ್ಕೊಳ್ತೀವಿ ಅನ್ನೋದನ್ನ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಎರಡೂ ಸೈಡ್ ಅಲ್ಲೂ ಕೂಡ ನೆರಿಗೆಗಳನ್ನ ಹಿಡಿಯುವಾಗ ಕಂಪ್ಲೀಟ್ ಆಗಿ ನಾವು ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗೋಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ನಾವಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇರೋದ್ರಿಂದ ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಹಿಡಿಲಿಕ್ಕಾಗಲ್ಲ. ಒಂದು 7 ರಿಂದ 8 ಅಥವಾ ಒಂದು 10 ನೆರಿಗೆಗಳಾದ ತಕ್ಷಣ ಈ ರೀತಿ ಸೀರೆನ ಹೀಗೆ ಪ್ರೆಸ್ ಮಾಡಿಬಿಟ್ಟು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ನ ಹಾಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ನ ಹಾಕೊಂಡಿದ್ದೀನಿ. ಹಾಗೇನೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸಿ ಅಲ್ಲೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 12 ನೆರಿಗೆಗಳಾಗಿದೆ. ಇಷ್ಟನ್ನು ಕೂಡ ಜೋಡಿಸ್ಬಿಟ್ಟು ಕ್ಲಿಪ್ ನ ಹಾಕೊಳ್ತಾ ಇರೋದು. ಸೀರೆನ ಒಂದ್ಸಲ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಕ್ಲಿಪ್ ನ ಹಾಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ನೆರಿಗೆನ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗೋಷ್ಟು ಬಿಟ್ಟು ಕ್ಲಿಪ್ ನ ಹಾಕೊಂಡಿರ್ತೀವಿ ನೋಡಿ, ಅಲ್ಲಿವರೆಗೂ ಕೂಡ ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕು. ನಾನು ಇವಾಗ ಕ್ಲಿಪ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಎಷ್ಟು ನೆರಿಗೆಗಳು ಮಾಡ್ಕೊಂಡಿದೀವಿ ನೋಡಿ ಅಷ್ಟನ್ನು ಕೂಡ ಜೋಡಿಸಿ ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಪಿನ್ ಅನ್ನ ಹಾಕುವಾಗ ಬಾರ್ಡ್ರು ಮತ್ತೆ ಸೀರೆ ಒಂದು ಜಂಕ್ಷನ್ ಇರುತ್ತೆ ನೋಡಿ, ಅಲ್ಲಿಗೆ ಈ ರೀತಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಎಲ್ಲಾ ನೆರಿಗೆಗಳು ಕೂಡ ನೀವು ಕೌಂಟ್ ಮಾಡಿಕೊಂಡು ನೆರಿಗೆಗಳಿಗೆ ಪಿನ್ ಅನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ನಾವೆಷ್ಟು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀವಿ ಅಷ್ಟನ್ನು ಕೂಡ ಕೌಂಟ್ ಮಾಡಿ ನಾನಿಲ್ಲಿ ಪಿನ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಈ ಸೈಡ್ ಅಲ್ಲೂ ಅಷ್ಟೇನೆ ನೋಡಿ, ಒಂದೊಂದೇ ನೆರಿಗೆಗಳನ್ನ ಈ ರೀತಿ ಹಾಕೋಬೇಕಾಗುತ್ತೆ. ಕೆಲವು ಟೈಮು ಎಲ್ಲಾ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಒಂದ್ಸಲ ಪಿನ್ ಅನ್ನು ಹಾಕೋಬಹುದು, ಬಟ್ ಕೆಲವು ಟೈಮು ನೆರಿಗೆಗಳು ಮಿಸ್ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಒಂದೊಂದಾಗಿನೇ ಜೋಡಿಸಿ ಕೌಂಟ್ ಮಾಡಿಕೊಂಡು ಜೋಡಿಸ್ಕೊಂಡು ಪಿನ್ ಅನ್ನು ಹಾಕಿದ್ದೀನಿ. ಎರಡೂ ಸೈಡ್ ಅಲ್ಲೂ ಕೂಡ ಪ್ಲೀಟ್ಸ್ ಈಕ್ವಲ್ ಇದೆಯಾ ಅಂತ ನೋಡ್ಕೋಬೇಕು. ಅಂದ್ರೆ ರೈಟ್ ಸೈಡ್ ಅಲ್ಲಿ 20 ಪ್ಲೀಟ್ಸ್ ಬಂದಿದೆ, ಲೆಫ್ಟ್ ಸೈಡ್ ಅಲ್ಲೂ ಕೂಡ 20 ಪ್ಲೀಟ್ಸ್ ಇರಬೇಕು. ಹಾಗೆಯೇ ಮಿಡಲ್ ಅಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಸಮವಾಗಿ ಜೋಡಿಸ್ಬಿಟ್ಟು ಕೌಂಟ್ ಮಾಡ್ಕೊಂಡು ಜೋಡಿಸ್ಬಿಟ್ಟು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಸೆರ್ಗುಗೆ ಇಷ್ಟನ್ನ ಬಿಟ್ಕೊಂಡಿರೋದು. ಇವಾಗ ನಾನು ಇಲ್ಲಿ ಸೆರ್ಗುನ ಮಾಡ್ತಾ ಇದ್ದೀನಿ. ಸೆರ್ಗುನ ಈ ರೀತಿ ಸಣ್ಣದಾಗಾದ್ರೂ ಕೂಡ ಪ್ಲೀಟ್ಸ್ ಮಾಡಬಹುದು ಅಥವಾ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು 3 ರಿಂದ 4 ಪ್ಲೀಟ್ಸ್ ಆದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಸಣ್ಣದಾಗೇನೆ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು 7 ರಿಂದ 8 ಪ್ಲೀಟ್ಸ್ ಬಂದಿದೆ ಸೆರ್ಗಿನಲ್ಲಿ. ಇವಾಗ ಸೆರ್ಗಿನಲ್ಲಿ ಇರ್ತಕ್ಕಂಥ ಕೊನೆಯ ಎಡ್ಜಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸರಿಯಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. 3 ಕಡೆ ನಾನಿಲ್ಲಿ ಇದೇ ರೀತಿ ಸೆರ್ಗಿನಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಅನ್ನೆಲ್ಲ ಜೋಡಿಸಿ ಕ್ಲಿಪ್ ನ ಹಾಕೊಳ್ತಾ ಇರೋದು. ನೆಕ್ಸ್ಟ್ ಇಲ್ಲಿರ್ತಕ್ಕಂತಹ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಸಮವಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಾರ ಆಗೋಷ್ಟು ಮಾತ್ರ ಬಿಟ್ಕೊಂಡು ಅಷ್ಟನ್ನು ಕೂಡ ಸಮವಾಗಿ ಜೋಡಿಸಿ ಕ್ಲಿಪ್ ನ ಹಾಕೊಳ್ತಾ ಇರೋದು ನೋಡಿ. ಇವಾಗ ಸೆರ್ಗು ಕೂಡ ರೆಡಿ ಇದೆ, ಹಾಗೇನೆ ನೆರಿಗೆನೂ ಕೂಡ ರೆಡಿ ಇದೆ ನೋಡಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಉಲ್ಟಾ ಫೋಲ್ಡ್ ಮಾಡ್ಕೋಬಾರ್ದು. ನಾನಿಲ್ಲಿ ಯಾವ ರೀತಿ ತೋರಿಸಿದೀನಿ ಇದೇ ರೀತಿ ನೀವು ಮಧ್ಯಕ್ಕೆ ಕರೆಕ್ಟ್ ಆಗಿ ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ಅಥವಾ ನೀವೇನಾದ್ರೂ ನೋಡಿ, ನಾನಿಲ್ಲಿ ತೋರಿಸ್ತೀನಲ್ಲ, ಹೀಗೇನಾದ್ರು ಉಲ್ಟಾ ಜೋಡಿಸ್ಕೊಂಡ್ರೆ ನಿಮ್ಗೆ ಪ್ಲೀಟ್ಸ್ ನ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು ಮಧ್ಯಕ್ಕೆ. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ಗೆ ನೀವೇನಾದ್ರೂ ಕೈಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು, ನಾನಿಲ್ಲಿ ಒಂದು ಚಿಕ್ಕ ಕಳಶದ ಚೊಂಬಿದೆ, ಅದಕ್ಕೆ ಇವಾಗ ಒಂದು ಬ್ಲೌಸ್ ಪೀಸ್ ನ ಅಲಂಕಾರವನ್ನ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನ ಆ ಒಂದು ಕಳಶದ ಚೊಂಬುಗೆ ಕವರ್ ಮಾಡಿ ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳೋದು. ಹಾಗೇನೆ ಫ್ರೆಂಡ್ಸ್, ಕಳಶದ ಚೊಂಬೇನಿದೆ ಅದಕ್ಕೆ ನಾನು ಇಲ್ಲಿ ಅಕ್ಕಿಯನ್ನ ತುಂಬಿಸ್ಕೊಂಡಿದ್ದೀನಿ, ಜೊತೆಗೆ ಸ್ಟಿಕ್ ಅನ್ನು ಕೂಡ ಕಟ್ಕೊಂಡಿದ್ದೀನಿ.
ಕಳಶದ ಚೊಂಬು ತುಂಬಾ ಚಿಕ್ಕದಿರೋದ್ರಿಂದ ನೋಡಿ ಈ ರೀತಿ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಬಿಟ್ಟು ಹಿಂದೆಯಿಂದ ಪಿನ್ ಹಾಕೋಬಹುದು. ಅಥವಾ ನೀವೇನಾದ್ರೂ ಲಕ್ಷ್ಮಿಗೆ ಕೈಗಳನ್ನ ಜೋಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಈ ರೀತಿ ಎರಡು ಸೈಡ್ ಅಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಬಾರ್ಡರ್ ಬರಬೇಕು. ಆ ರೀತಿ ಹೀಗೆ 4 ಫೋಲ್ಡಿಂಗ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ ನ. ನೀವು ಇಲ್ಲಿ ನೋಡ್ತಿದಿರಲ್ಲ, ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಂಡು ಕ್ಲೋಸ್ ಇರ್ತಕ್ಕಂತಹ ಪಾರ್ಟ್ ಕಡೆ ಲಕ್ಷ್ಮಿಯ ಕೈಯನ್ನ ಇಟ್ಟು ಓಪನ್ ಇರ್ತಕ್ಕಂತಹ ಬ್ಲೌಸ್ ಪೀಸಿನ ಪಾರ್ಟ್ ನ ಈ ರೀತಿ ಟೈಟ್ ಆಗಿ ಹಿಡಿದು 3 ಕಡೆ ನೀವು ಗುಂಡ್ಪಿನ್ಗಳನ್ನ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಜಸ್ಟ್ ಬಾರ್ಡರ್ ಮಾತ್ರ ಕೈ ಮೇಲೆ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೊಂಡು ಟೈಟ್ ಆಗಿ ಹಿಡಿದು ಗುಂಡ್ಪಿನ್ ಅನ್ನ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಈ ಸೈಡ್ ಅಲ್ಲೂ ಕೂಡ ಸೇಮ್ ಅದೇ ಒಂದು ಮೆಥಡ್ ಅಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ರೀತಿ ಕರೆಕ್ಟ್ ಆಗಿ ಸಮವಾಗಿ ಜೋಡಿಸ್ಕೊಂಡು ಬ್ಲೌಸ್ ಪೀಸ್ ನ ಆಮೇಲೆ ಕೈಯನ್ನ ಯಾವ ಕಡೆ ಹೀಗೆ ಕ್ಲೋಸ್ ಇರುತ್ತೆ ಅಲ್ಲಿಗಿಟ್ಟು ಈ ರೀತಿ ಓಪನ್ ಇರ್ತಕ್ಕಂಥ ಪಾರ್ಟ್ ನ ಹೀಗೆ ಕವರ್ ಮಾಡಿಬಿಟ್ಟು ಟೈಟ್ ಆಗಿ ಹಿಡ್ಕೊಂಡು 3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ನೋಡಿ ಈ ರೀತಿ 3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡು 2 ಕೈಯನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗೇನಿದೆ, ಸೆರ್ಗನ್ನ ಕಳಶದ ಎಡಭಾಗಕ್ಕಿಟ್ಟು ನೆರಿಗೆ ಮಾಡ್ಕೊಂಡಿದೀವಲ್ಲ, ನೆರಿಗೆನ ಈ ರೀತಿ ಬಿಂದಿಗೆಯ ಕಂಠ ಭಾಗದಿಂದ ಮುಂಭಾಗಕ್ಕೆ ತರಬೇಕಾಗುತ್ತೆ ಹೀಗೆ. ಹಾಗೇನೆ ಫ್ರೆಂಡ್ಸ್ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರೋ ತರ ಜೋಡಿಸ್ತಾ ಇದ್ದೀನಿ, ಅಥವಾ ನೀವು ಈ ರೀತಿ ಕೂಡ ಜೋಡಿಸ್ಕೋಬಹುದು, 2 ಈಕ್ವಲ್ ಇರೋ ತರ ಬೇಕಾದ್ರೂ ಜೋಡಿಸ್ಕೋಬಹುದು. ನೋಡಿ ಇವಾಗ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅಂತ 2 ಸ್ಟೆಪ್ ಬಾರ್ಡರ್ ಬರೋ ರೀತಿನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಂಠ ಭಾಗದ ಹತ್ರ ಟೈಟ್ ಆಗಿ ಹಿಡಿದು 2 ಸೈಡ್ ಅಲ್ಲಿ ಇರ್ತಕ್ಕಂಥ ನಿರ್ಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ ಫಸ್ಟ್ ಈ ರೀತಿ ಪ್ಲೀಟ್ಸ್ ಗಳೆಲ್ಲವನ್ನೂ ಕೂಡ ಒಂದ್ಸಲ ಜೋಡಿಸ್ಕೊಂಡ್ಬಿಡಿ. ಹೀಗೆ ಜೋಡಿಸ್ಕೊಂಡು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಹಾಗೇನೆ ಈ ಕಡೆ ಇರ್ತಕ್ಕಂತಹ ಪ್ಲೀಟ್ಸ್ ಗಳನ್ನು ಕೂಡ ಎಲ್ಲಾ ಪ್ಲೀಟ್ಸ್ ಗಳನ್ನು ಕೂಡ ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡು ಜೋಡಿಸ್ಬಿಟ್ಟು ಅದೇ ಒಂದು ಪಿನ್ ಅನ್ನ ಈ ಕಡೆ ಇರ್ತಕ್ಕಂಥ ಪ್ಲೀಟ್ಸ್ಗೂ ಕೂಡ ಸೇರಿಸ್ಬಿಟ್ಟು ಅದನ್ನ ಸೆಕ್ಯೂರ್ ಮಾಡಬೇಕಾಗುತ್ತೆ. ನೋಡಿ ಈ ತರ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಇದಿಷ್ಟು ಜೋಡಿಸಿದಾದ್ಮೇಲೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆನ ಸೈಡಿಗಿಟ್ಟು ಕೆಳಭಾಗದಲ್ಲಿ ಏನಿರುತ್ತೆ ಪ್ಲೀಟ್ಸ್ ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಪೀಠ ಇಟ್ಟಿದೀವಲ್ಲ, ಆ ಪೀಠದ ಸುತ್ತನೂ ಕೂಡ ಇದೇ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನಿಧಾನಕ್ಕೆ ಪೇಷನ್ಸ್ ಇಂದ ನಾವು ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಕೊನೆ ಎಡ್ಜಲ್ಲಿ ಇರ್ತಕ್ಕಂಥ ನೆರಿಗೆಗಳೇನಿದೆ ಅಲ್ಲಿಗೆ ಬೇಕಿದ್ರೆ ನೀವು 1-2 ಪ್ಲೀಟ್ಸ್ ನ ಹಿಡಿದ್ಬಿಟ್ಟು ಗುಂಡ್ ಪಿನ್ಗಳನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬಹುದು, ಅಥವಾ ಹಾಗೇನೂ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ ಇವಾಗ ನಾನು 2 ಪ್ಲೀಟ್ಸ್ ಅನ್ನ ಹಿಡಿದು 4 ನೆರಿಗೆಗೆ ಮಾತ್ರ ನಾನು ಇಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡಿರೋದು. ಮಿಡಲ್ ಅಲ್ಲಿ ಏನಿದೆ ನೆರಿಗೆಗಳು ಅದು ಯಾವುದಕ್ಕೂ ಕೂಡ ಗುಂಡ್ ಪಿನ್ ಅನ್ನ ಹಾಕಿಲ್ಲ. ನೆಕ್ಸ್ಟ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಲೆಫ್ಟ್ ಸೈಡ್ ಇಂದ ಹೀಗೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲಾ ಪ್ಲೀಟ್ಸ್ ಕೂಡ ಇದೇ ರೀತಿ ಅರೇಂಜ್ ಮಾಡ್ಕೋಬೇಕು. ಇದೇನು ಕಷ್ಟ ಆಗಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡಬಹುದು. ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಪ್ಲೀಟ್ಸ್ ನ ಈಸಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ ಈ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ಈಕ್ವಲ್ ಆಗಿ ಜೋಡಿಸ್ಕೊಳ್ಳೋದು ಅಷ್ಟೇನೆ. ಹಾಗೇನೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೆಲ್ಲವನ್ನು ಕೂಡ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ಳಿ. ನಾನು 2 ಸೈಡ್ ಅಲ್ಲಿ 4 ನೆರಿಗೆಗಳಿಗೆ ಗುಂಡ್ ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ನೀಟಾಗಿ ನಾವು ಎಲ್ಲಾ ಪ್ಲೀಟ್ಸ್ ಗಳನ್ನು ಕೂಡ ಅರೇಂಜ್ ಮಾಡ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಬಿಂದಿಗೆಯ ಮೇಲ್ಭಾಗಕ್ಕೆ ಕಳಶದ ಚೊಂಬನ್ನ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಗಟ್ಟಿಯಾಗಿ ಸ್ಟಿಕ್ ನ ಕಟ್ಕೊಂಡಿರ್ಬೇಕಾಗುತ್ತೆ ಇದಕ್ಕೆ. ನೆಕ್ಸ್ಟ್ ಬ್ಲೌಸ್ ನ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಬ್ಲೌಸ್ಗೆ ಕೈಗಳನ್ನ ಜೋಡಿಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನ ನಾನು ಇವಾಗ ಜೋಡಿಸ್ತಾ ಇರೋದು. ನೋಡಿ ಹಾಗೇನೆ ಮುಂಭಾಗದಲ್ಲಿ ಏನು ಬ್ಲೌಸ್ ಪೀಸಿನ ಕ್ಲಾತ್ ಇದೆ ಅದರಿಂದ ಆ ಒಂದು ಕಳಶದ ಚೊಂಬನ್ನ ಕವರ್ ಮಾಡಿಕೊಂಡು ಹಿಂದೆಯಿಂದ ಒಂದು ಪಿನ್ ಅನ್ನು ಹಾಕೊಂಡ್ಬಿಡಿ. ಅಥವಾ ನೀವೇನಾದ್ರೂ ಕೈಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಮುಂಚೆನೆ ತೋರಿಸಿದ್ನಲ್ಲ ಆ ರೀತಿ ನೀವು ಜೋಡಿಸ್ಕೋಬಹುದು. ನೋಡಿ ಹಿಂದೆಯಿಂದ 2 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡಿಕೊಂಡು ಕೈಗಳೇನಿದೆ ಫ್ರೆಂಡ್ಸ್ ಅದನ್ನ ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಹಿಂದೆಯಿಂದ 2 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಹಾಕುವಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನಿಮಗೆ, ಬಟ್ ಟೈಟ್ ಆಗಿ 2 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಟೈಟ್ ಆಗಿ ಈ ರೀತಿ ಕೂರಿಸ್ಕೋಬೇಕು ಕೈಗಳನ್ನ, 2 ಕೈಗಳನ್ನು ಕೂಡ. ನೋಡಿ ಇವಾಗ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ಸೆರ್ಗುನ ನೀವು ಯಾವ ರೀತಿ ಬೇಕಾದ್ರೂ ಹಾಕೋಬಹುದು. ನೋಡಿ ಈ ರೀತಿ ಎಡಭಾಗದ ಭುಜದ ಮೇಲೆ ಬೇಕಾದ್ರೂ ಹಾಕಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬಹುದು.
ಈ ರೀತಿ ಕೂಡ ಮಾಡ್ಬೋದು, ಬಟ್ ನಾನಿಲ್ಲಿ ಈ ರೀತಿ ಮಾಡ್ತಿಲ್ಲ ನೋಡಿ. ಹೀಗೆ ಬಲಭಾಗದ ಭುಜದ ಮೇಲೆ ಹಾಕಿ ನೆಕ್ಸ್ಟ್ ಇದನ್ನ ವಿ ಶೇಪ್ ಅಲ್ಲಿ ಮತ್ತೆ ಎಡಭಾಗದ ಭುಜದ ಮೇಲೆ ಹಾಕ್ಬಿಟ್ಟು ಮಧ್ಯಭಾಗದಲ್ಲಿರ್ತಕ್ಕಂಥ ಸೆರ್ಗನ್ನ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ ನೋಡಿ. ಎರಡೂ ಸೈಡಿನ ಭುಜದ ಮೇಲೂ ಕೂಡ ಸೆರ್ಗನ್ನ ಹಾಕ್ಬಿಟ್ಟು ಮಧ್ಯಭಾಗದಲ್ಲಿ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ಗಟ್ಟಿಯಾಗಿರುವಂತಹ ಒಂದು ದಾರವನ್ನ ಕಟ್ಕೋಬೇಕಾಗುತ್ತೆ ಸೊಂಟದ ಶೇಪ್ ಬರ್ಲಿಕ್ಕೆ ನೋಡಿ. ಈ ರೀತಿ ಹಾಕೊಳ್ತಾ ಇದ್ದೀನಿ. ಈ ರೀತಿ ಟೈಟ್ ಆಗಿ ಕಟ್ಕೋಬೇಕು. ಈ ರೀತಿ ಕಟ್ಟಿದ್ದಾದ್ಮೇಲೆ ಇದಕ್ಕೆ ನಾವು ಸೊಂಟದ ಡಾಬನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಡಾಬನ್ನು ಕೂಡ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಡಾಬನ್ನು ಕೂಡ ಕಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನಾನಿಲ್ಲಿ ಕಳಶದ ಕಂಠಭಾಗ ಏನಿದೆ ಅಲ್ಲಿಗೊಂದು ನೆಕ್ಲೆಸ್ ನ ಹಾಕ್ತಾ ಇದ್ದೀನಿ. ಹಾಗೇನೆ ನಾನು ಮುಂಚೆನೆ ಹೇಳ್ದಾಗೆ ನಮ್ಮಲ್ಲಿ ಯಾವ್ದು ಲಭ್ಯ ಇರುತ್ತೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಹಬ್ಬದ ದಿನ ಆದ್ರೆ ನೀವು ಫ್ರೆಶ್ ಆಗಿರುವಂತಹ ಹಾರ ಹೂಗಳಿಂದ ಲಕ್ಷ್ಮಿಯನ್ನ ಅಲಂಕರಿಸಿ ಕಳಶಕ್ಕೆ ಒಂದು ತೆಂಗಿನಕಾಯಿನ ಇಟ್ಟು ಮುಖ ಸೀರೆಯನ್ನು ಕಟ್ಟೋದು ಅಷ್ಟೇನೆ. ಇನ್ ಕೇಸ್ ನಿಮ್ಗೇನಾದ್ರೂ ಕಾಲ್ಗಳನ್ನ ಜೋಡಿಸ್ಬೇಕು ಅಂತ ಇದ್ರೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಾಲ್ಗಳನ್ನ ಜೋಡಿಸೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ರೈಟ್ ಸೈಡ್ ಅಲ್ಲಿ ಕೊನೆ ಎಡ್ಜ್ ಇರುತ್ತೆ ನೋಡಿ, ಎಡ್ಜ್ ಅಲ್ಲಿ ಇರ್ತಕ್ಕಂತ ನೆರಿಗೆ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಕಾಲನ್ನ ಜೋಡಿಸ್ಬಿಟ್ಟು ಟೈಟ್ ಆಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕೊಳ್ಳಿ ನೋಡಿ. ಈ ರೀತಿ ಪಿನ್ನನ್ನು ಹಾಕಿ ನೆಕ್ಸ್ಟ್ ಮುಂಭಾಗದಲ್ಲಿರ್ತಕ್ಕಂಥ ನೆರಿಗೆ ಏನಿದೆ ಈ ನೆರಿಗೆನ ತಗೊಂಡು ಈ ರೀತಿ ಮೊಣಕಾಲಿನ ಮೇಲೆ ಬರೋ ರೀತಿ ಮಾಡಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಹಾಕ್ಬೇಕಾಗುತ್ತೆ ಹೀಗೆ. ಹಾಗೇನೆ ಅಲ್ಲಿರ್ತಕ್ಕಂಥ ಬಾರ್ಡರ್ ಏನಿರುತ್ತೆ ಅಲ್ಲಿಗೆ ಒಂದ್ 3 ಕಡೆ ನಾವು ಗುಂಡ್ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಬಲ್ಗಾಲು ರೆಡಿ ಆಗಿದೆ. ನೆಕ್ಸ್ಟ್ ಈ ಕಡೆ ಕಾಲುನು ಅಷ್ಟೇನೆ ಕೊನೆ ಪ್ಲೀಟ್ಸ್ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಆ ಪ್ಲೀಟ್ಸಿನ ಬಾರ್ಡರ್ ಏನಿರುತ್ತೆ ಅದು ಲಕ್ಷ್ಮಿ ಕಾಲಿನ ಗೆಜ್ಜೆ ಕಟ್ಟ ಕಡೆ ಬರಬೇಕು. ಆ ರೀತಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಅಲ್ಲೊಂದು ಸಣ್ಣ ಸೇಫ್ಟಿ ಪಿನ್ ಹಾಕೊಳ್ಳಿ. ಮತ್ತೆ ಮುಂಭಾಗದಲ್ಲಿರ್ತಕ್ಕಂಥ ನೆರಿಗೆ ಏನಿದೆ ಅದನ್ನ ಈ ರೀತಿ ಮೊಣಕಾಲಿನ ಮೇಲೆ ಬರೋ ರೀತಿ ಮಾಡ್ಬಿಟ್ಟು ಒಂದ್ 3 ಕಡೆ ಗುಂಡ್ಪಿನ್ ಹಾಕೊಳ್ಳಿ. ಈ ರೀತಿ ಕಾಲುಗಳಿಗೆ ಬಾರ್ಡರ್ನ ಜೋಡಿಸಿದಾದ್ಮೇಲೆ ಯಾವ ರೀತಿ ಬೇಕಾದ್ರೂ ನೀವು ಅಲಂಕಾರವನ್ನ ಮಾಡ್ಕೋಬಹುದು. ಹಾಗೇನೆ ಮುಂಭಾಗದಲ್ಲಿರ್ತಕ್ಕಂಥ ನೆರಿಗೆಗಳೇನಿದೆ ಅದೆಲ್ಲವನ್ನು ಕೂಡ ಒಂದ್ಸಲ ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಬಲ್ಗಾಲಿನ ಮೇಲೆ ದೇವಿ ಎಡಗಾಲನ್ನ ಇಟ್ಟು ಕೂತಿರುವ ಒಂದು ಅಲಂಕಾರ ಆದ್ರೂ ಮಾಡಬಹುದು, ಅಥವಾ ದೇವಿ ಪದ್ಮಾಸನದಲ್ಲಿ ಕೂತಿರುವಂತಹ ಸ್ಟೈಲ್ ಕೂಡ ನೀವು ಮಾಡಬಹುದು ನೋಡಿ. ಈ ರೀತಿ ಕೂಡ ಮಾಡ್ಕೋಬಹುದು. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.